ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತಸಾರದ ಪ್ರವಚನಮಾಲ. ಅದರಲ್ಲಿ 29ನೇ ಭಾಗ ಈ ಹಿಂದೆ ಸಮಾಪ್ತಿಯನ್ನು ಕಂಡಿತ್ತು. ಇವತ್ತು 30ನೇ ಭಾಗವನ್ನು ಶ್ರವಣ ಮಾಡಬೇಕು. ಹರಿಕಥಾಮೃತಸಾರದ 3ನೇ ಸಂಧಿ, ವ್ಯಾಪ್ತಿ ಸಂಧಿ ಅದು. ಅದರಲ್ಲಿ 28 ಪದ್ಯಗಳು. ಒಟ್ಟಾರೆ ಹರಿಕಥಾಮೃತಸಾರ 72 ಪದ್ಯಗಳು ಅಲ್ಲಿ ಕೊನೆಗೊಂಡಿದ್ದವು. 29ನೇ ಪದ್ಯ ಅಂದ್ರೆ 73ನೇ ಪದ್ಯವನ್ನು ಶ್ರವಣ ಮಾಡೋದಕ್ಕಿಂತ ಮುಂಚೆ ಆ ಹಿಂದೆ ಶ್ರವಣ ಮಾಡಿದ ಪದ್ಯ ಏನಿದೆ ಅದನ್ನು ಒಂದು ಬಾರಿ ಸಿಂಹಾವಲೋಕನ ನ್ಯಾಯದಿಂದ ನೋಡಿಕೊಂಡು ಮುಂದೆ ಶ್ರವಣ ಮಾಡುವುದು ಇವತ್ತಿನ ಉದ್ದೇಶ. ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದಲಾಡಿ ಮೋದದಿ ತುಳಿದು ಕೆಡಿಸುವ ತರದಿ ಲಕ್ಷ್ಮೀ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಶ್ಚಲನು ತಾನಾಗಿದ್ದು ಸಲಹುವ ಎಲರುಣಿಯ ಓಲ್ ನುಂಗುವ ಗೆಲ್ಲಿ ಹೋದೋ ಸುಖ ದುಃಖ. ಮಕ್ಕಳು ಮರಳಿನ ಮನೆಗಳನ್ನ ಮಾಡ್ತಾರೆ ಆಟಕ್ಕಾಗಿ. ಕೆಲವು ಕಾಲ ಆಟ ಆಡ್ತಾರೆ. ಸಂತೋಷದಿಂದ ಅವುಗಳನ್ನು ತುಳಿದು ಕೆಡಿಸಿ ಬಿಡ್ತಾರೆ. ಮೋದದಿ ತುಳಿದು ಕೆಡಿಸುವ ಆ ಮನೆಗಳನ್ನ ನಿರ್ಮಾಣ ಮಾಡುವಾಗ ಅವಕ್ಕೆ ಎಂಥ ಮೋದವೋ, ಧ್ವಂಸ ಮಾಡುವಾಗಲೂ ಅಷ್ಟೇ ಮೋದ. ಬಹಳ ಕಷ್ಟಪಟ್ಟು ಮನೆ ಕಟ್ಟಿದೀವಿ, ಇನ್ನ ಅದನ್ನು ತುಳಿದು ಹಾಡು ಮಾಡಿಬಿಟ್ರೆ ನಾಳೆಗೆ ಮನೆ ಏನು, ಖರ್ಚಿನ ಗತಿ ಏನು, ಇಲ್ಲಿ ತನಕ ಮನೆ ಕಟ್ಟಲಿಕ್ಕೆ ಮಾಡಿದ ಸಾಲದ ಗತಿ ಏನು ಅಂತ ಯಾವ ಚಿಂತೆಯೂ ಇಲ್ಲ. ಕಟ್ಟುವಾಗಲೂ ಅಷ್ಟೇ ಮೋದ, ತುಳಿದು ಕೆಡಿಸುವಾಗಲೂ ಅದೇ ಮೋದ, ಅದೇ ಉತ್ಸಾಹ. ಯಾಕಂದ್ರೆ ಆ ಮನೆ ನಿಜವಾದ ಮನೆ ಅಲ್ಲ, ಅದು ಅಲ್ಲಿರುವುದು ಮನೆ, ಇಲ್ಲಿರುವುದು ಸುಮ್ಮನೆ. ಅದಕ್ಕಾಗಿ ಮೋದದಿ ತುಳಿದು ಕೆಡಿಸುವ ತರದಿ ಲಕ್ಷ್ಮೀ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಶ್ಚಲನು ತಾನಾಗಿದ್ದು. ಹಲವು ಬಗೆಯಲ್ಲಿ ಲೋಕಗಳನ್ನು ನಿರ್ಮಾಣ ಮಾಡ್ತಾನೆ. 14 ಲೋಕಗಳನ್ನು ಅನಾಯಾಸವಾಗಿ ನಿರ್ಮಾಣ ಮಾಡ್ತಾನೆ. ಅನಾಯಾಸವಾಗಿ ಅದನ್ನು ನಾಶ ಮಾಡ್ತಾನೆ. ನಾಶ ಮಾಡ್ಲಿಕ್ಕೆ ಒಂದು ಸಂದರ್ಭ ಇದೆ. ಆ ಸಂದರ್ಭ ಬಂದಾಗ ಯಾವುದೇ ದುಃಖ ಇಲ್ಲದೆ, ಯಾವುದೇ ವಿಶೇಷ ಪ್ರಯತ್ನ ಇಲ್ಲದೆ ನಾಶ ಮಾಡ್ತಾನೆ. ಅದ್ರ ಮೂಲಕ ತಿಳ್ಕೊಳ್ಬೇಕೇನಂತಂದ್ರೆ, ಭಗವಂತ ಜಗತ್ತಿನ ಸೃಷ್ಟಿ ಮಾಡ್ಲಿಕ್ಕೆ ಬೇಕಾದ ಪ್ರಯತ್ನ ಏನ್ ಮಾಡ್ತಾನಲ್ಲ, ನಾಶ ಮಾಡ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾನಲ್ಲ, ಅವೆರಡು ಒಂದೇ. ಇದು ಶಾಸ್ತ್ರದ ಪ್ರಮೇಯ. ಭಗವಂತನ ಎಲ್ಲಾ ಕ್ರಿಯೆಗಳು, ಎಲ್ಲಾ ಗುಣಗಳು, ಎಲ್ಲಾ ರೂಪಗಳು ಇವು ಸವಿಶೇಷ ಭಿನ್ನ ಅಂತ ಅನ್ನೋದು ಶಾಸ್ತ್ರದ ಪ್ರಮೇಯ. ನಾವು ಮಾಡುವ ಕ್ರಿಯೆ ಒಂದು, ಅದು ಬೇರೆ. ಕೆಡಿಸುವ ಕ್ರಿಯೆ ಮತ್ತೊಂದು. ಹಾಗಾಗಿ ಮಾಡಿಕೊಂಡಾಗ ಸುಖ ಪಡ್ತೇವೆ, ಕೆಡಿಸುವಾಗ ಅಥವಾ ಬೇರೆ ಯಾರೋ ಕೆಡಿಸಿದಾಗ ನಾವು ದುಃಖ ಪಡ್ತೇವೆ. ಅದಕ್ಕೆ ಹಿಂದೆ ಅನೇಕ ಬಾರಿ ಅದನ್ನು ಹೇಳಿದ್ದೆ. ಭಗವಂತ ಸೀತೆಯನ್ನು ಮದುವೆ ಮಾಡಿಕೊಂಡ ಕಥೆ, ಸೀತೆಯನ್ನು ಪರಿತ್ಯಾಗ ಮಾಡಿದ ಕಥೆ, ಅವೆಲ್ಲ ಮದುವೆ ಮಾಡಿಕೊಂಡ ಕಥೆ, ಪರಿತ್ಯಾಗ ಮಾಡಿದ ಕಥೆ, ಅವೆರಡೂ ಸವಿಶೇಷ ಭಿನ್ನ. ಮನುಷ್ಯನಿಗೆ ಹಾಗಲ್ಲ. ಆತ ಯಾವುದೋ ಒಂದನ್ನು ಕಟ್ತಾನೆ, ಕಟ್ಟಿದ್ದನ್ನ ಆತ ಅನುಭವಿಸುವಾಗ, ಕಟ್ಟುವಾಗ ಮಾಡುವ ಪ್ರಯತ್ನ, ಅದರಿಂದ ಆತನಿಗೆ ದೊರೆಯುವಂತಹ ಆನಂದ, ಮುಂದೆ ತಾನೇ ಮಾಡಿದ್ದು ಉರುಳಿ ಬೀಳುವಾಗ ಆಗುವಂಥ ದುಃಖ, ಮನಸ್ಥಿತಿ, ಅವೆರಡು ಭಿನ್ನ ಭಿನ್ನ. ಇದು ಮನುಷ್ಯನ ಇತಿಮಿತಿ. ಆದ್ರೆ ದೇವರದ್ದು ಏನಂತಂದ್ರೆ, ಅದು ಸೃಷ್ಟಿ ಮಾಡ್ಲಿಕ್ಕೆ ಬೇಕಾದ ಪ್ರಯತ್ನ, ಸೃಷ್ಟಿ ಮಾಡಿದ್ರಿಂದ ಆಗುವ ಆನಂದ, ಸಂಹಾರ ಮಾಡ್ಲಿಕ್ಕೆ ಬೇಕಾದಂಥ ಪ್ರಯತ್ನ, ಸಂಹಾರ ಮಾಡುವಾಗ ಆಗುವಂತಹ ಆನಂದ ಎಲ್ಲ ಒಂದೇ, ಸವಿಶೇಷ ಭಿನ್ನ. ಅದಕ್ಕಾಗಿ ನಿಶ್ಚಲನು ತಾನಾಗಿದ್ದು ನಿಶ್ಚಲನಾಗುತ್ತಾನೆ, ಯಾವುದೇ ತೊಂದರೆಗೊಳಗಾಗುವುದಿಲ್ಲ. ಸಲಹುವ ಎಲರುಣಿಯವೋ ನುಂಗುವ. ಹಾವು ಮರಿಗಳನ್ನಿಟ್ಟು ಅಥವಾ ಮೊಟ್ಟೆಗಳನ್ನಿಟ್ಟು ಮುಂದೆ ಹೋಗ್ತದೆ, ಮತ್ತೆ ಬಂದು ಅವನ್ನ ನುಂಗ್ತಾ ಹೋಗ್ತದಂತೆ. ಆ ಥರ ಎಲ್ಲರೂ ಅಂದ್ರೆ ಗಾಳಿ, ಗಾಳಿ ಅಂತ ಅದನ್ನು ನುಂಗಿ ಹಾಕ್ತದೆ. ನುಂಗು ಹೋಗಿ ಎಲ್ಲಿ ಹೋದೋ ಸುಖ ದುಃಖ. ಸುಖವೂ ಇಲ್ಲ, ದುಃಖವೂ ಇಲ್ಲ. ಸುಖ ಯಾಕಿಲ್ಲ ಪರಮಾತ್ಮನಿಗೆ? ಪರಮಾತ್ಮನ ಸುಖ ಸ್ವರೂಪ ಅಂತಂತಾರೆ ಕೆಲವು ವಾದಿಗಳು, ಕೆಲವು ಸಿದ್ಧಾಂತಿಗಳು. ಪರಮಾತ್ಮನಿಗೆ ಸುಖನೂ ಇಲ್ಲ, ದುಃಖನೂ ಇಲ್ಲ ಅಂತಾರೆ. ಯಾಕಂದ್ರೆ ಸುಖ ಇದ್ರೆ ದುಃಖನೂ ಇರಬೇಕು ಅಂತ ಅವ್ರೊಂದು ನ್ಯಾಯ. ಈ ಜಗತ್ತಿನಲ್ಲಿ ಎಲ್ಲರನ್ನೂ ನೋಡಿರ್ತಾರೆ ಅವರು. ಸ್ವಲ್ಪ ಸುಖ ಪಟ್ಟಿರ್ತಾರೆ, ಅವ್ರು 2 ಪಟ್ಟಷ್ಟು ದುಃಖ ಪಟ್ಟಿರ್ತಾರೆ. ಹಾಗಾಗಿ ಪರಮಾತ್ಮನಿಗೂ ಕೂಡ ಸುಖ ಇದ್ಬಿಟ್ರೆ ದುಃಖನೂ ಇರಬೇಕಾಗ್ತದೆ. ಅದಕ್ಕಾಗಿ ಪರಮಾತ್ಮನಿಗೆ ಸುಖವೇ ಇಲ್ಲ ಅಂತಂತಾರೆ. ಆದ್ರೆ ಈ ದಾಸರ ಪದ ಇದೇನು ಹೇಳ್ತಿದೆ ಅಂದ್ರೆ, ಎಲ್ಲಿ ಹುದೋ ಸುಖ ದುಃಖ. ಕಟ್ಟಿದ್ರಿಂದ ಆಗೋ ಸುಖ ಇಲ್ಲ, ಹಾಗೆ ಆ ಜಗತ್ತನ್ನ ನಾಶ ಮಾಡಿದ್ರಿಂದ ಆಗುವಂತ ದುಃಖ ಇಲ್ಲ. ಅವನಿಗೆ ಸುಖ ಇದೆ, ಸುಖದ ಖಜಾನೆ ಆತ. ಆದ್ರೆ ಆ ಸುಖ ಇದು ಯಾವುದೋ ಕೆಲಸವನ್ನು ಮಾಡಿದ್ರಿಂದ ಬಂದದ್ದಲ್ಲ. ಈ ಕೆಲಸವನ್ನು ಮಾಡಲಿಕ್ಕೆ ವಿಳಂಬ ಆದ್ರೆ ಅಥವಾ ಆ ಕೆಲಸ ಭಗ್ನ ಆದ್ರೆ ಅದರಿಂದ ಅವನಿಗೆ ದುಃಖನೂ ಇಲ್ಲ. ಅದಕ್ಕಾಗಿ ಎಲ್ಲಿ ಹುದೋ ಸುಖ ದುಃಖ ಅಂತಂದ್ರೆ, ಪ್ರಾಕೃತಿಕವಾದಂಥ ಸುಖ ದುಃಖ ಆತನಿಗಿಲ್ಲ ಅಂತ ಅದನ್ನ ಹೊಂದಿಸಿ ಅರ್ಥ ಮಾಡ್ಕೊಳ್ಬೇಕು. ಬ್ರಹ್ಮಪುರಾಣ ಬ್ರಹ್ಮವೈವರ್ತ ಪುರಾಣಗಳಲ್ಲಿ ಬಂದಿರುವಂತದ್ದು ಶ್ಲೋಕ. ಅದು ಸೂತ್ರ ಭಾಷ್ಯದಲ್ಲಿ ಉದಾಹೃತವಾದ ಶ್ಲೋಕ. ಬಾಲ ಕ್ರೀಡನ ಕೈಯಲ್ಲಿ ಎದ್ಬಿಟ್ಟು ಕ್ರೀಡಕ ಯಸ್ಮಾಭಿರಕ್ಷಿತ. ಚಿಕ್ಕ ಮಗು ಗೊಂಬೆಗಳ ಜೊತೆಗೆ ಆಟ ಆಡ್ತಿರ್ತದೆ, ಬೇಕಾದಷ್ಟು ಆಡ್ತದೆ.
ಸಾಕಾದಾಗ ಗೊಂಬೆಗಳನ್ನೆಲ್ಲ ಎತ್ತಿ ಬಿಸಾಕ್ಬಿಡ್ತೀವಿ, ನಿರ್ದಯವಾಗಿ ಬಿಸಾಕ್ತೀವಿ. ಅದು ಆ ಗೊಂಬೆಗಳು ಎಷ್ಟೇ ತೃಪ್ತಿಯಾಗಿರಲಿ, ಎಷ್ಟೇ ಸುಂದರವಾಗಿರಲಿ, ನಿರ್ದಯವಾಗಿ ಆ ಗೊಂಬೆಗಳನ್ನು ಬಿಸಾಡಿ ತಾನು ಎದ್ದು ಹೋಗ್ತೀವಿ. ಎಲ್ಲಿ ಹೋಗ್ಬೇಕು ಅನ್ಸುತ್ತೆ ಅಲ್ಲಿಗೆ ಹೋಗ್ತೀವಿ. ಆ ಗೊಂಬೆಗಳ ಜೊತೆ ಆಡುವ ತನಕ ಯಾರು ಅದನ್ನು ಕರೆದ್ರು, ಯಾರು ಮಾತಾಡ್ಸಿದ್ರು ಆ ಕಡೆ ಅದಕ್ಕೆ ಪರಿವೇ ಇರೋದಿಲ್ಲ. ಅದರಂತ ಭಗವಂತ ಅವನಿಗೆ ಬ್ರಹ್ಮಾದಿ ಜಗತ್ತೇನಿದೆ ಇದೆಲ್ಲ ಆತನ ಆಟಿಕೆಯ ಗೊಂಬೆಗಳಿದ್ದಂತೆ. ಅದರಂತೆ ಆತ ನಮ್ಮ ಜೊತೆ ಆಟ ಆಡ್ತಾನೆ ಅಂತ ಸ್ವಯಂ ಬ್ರಹ್ಮ ಹೇಳಿದ ಮಾತದು. ಇದು ಹಿಂದಿನ ಪದ್ಯ. ಇವತ್ತಿನ ಪದ್ಯ ಏನಂದ್ರೆ, ವೇಷ ಭಾಷೆಗಳಿಂದ ಜನರ ಪ್ರಮೋಷ ಗೈಸುವ ನಟಪುರುಷನ ಓಲ್ ದೋಷ ದೂರನು ಲೋಕದೊಳು ಬಹುರೂಪ ಮಾತಿನಲ್ಲಿ ತೋಷಿಸುವನವರವರ ಮನದ ವಿಲಾಸಗಳ ಪೂರೈಸುತ್ತ ಅನುದಿನ ಪೋಷಿಸುವ ಭೂತಾತ್ಮ ಪೂರ್ಣಾನಂದ ಜ್ಞಾನಮಯ. ಒಬ್ಬ ನಟಪುರುಷ ರಂಗದ ಮೇಲೆ ನಾನಾ ಥರದ ವೇಷಗಳನ್ನು ಹಾಕ್ಕೊಂಡು ಜನರನ್ನ ರಂಜನೆ ಮಾಡುವಂತಹ ಉದ್ಯೋಗ ಇಟ್ಕೊಂಡು ಪುರುಷ ಏನಿರ್ತಾನಲ್ಲ, ಅವನು ತನ್ನ ವೇಷ ಮತ್ತು ಮಾತುಗಳ ಮೂಲಕ ಜನರನ್ನು ಮೈಮರೆಸಿಬಿಡ್ತಾನೆ. ಆತ ಆ ರಂಗಸ್ಥಳದ ಮೇಲೆ ಬಂದ್ರೆ ಅವನು ಮೂಲ ವ್ಯಕ್ತಿತ್ವವನ್ನು ಯಾರು ನೆನಪಿಟ್ಕೊಳ್ಳೋದಿಲ್ಲ. ಒಂದು ರಾವಣ ಬಂದರೆ ಅಂತಾರೆ, ರಾಮ ಬಂದ ಅಂತಾರೆ. ಪುರಂದರದಾಸರ ವೇಷ ಮಾಡಿದ್ರೆ ಪುರಂದರದಾಸರು ಬಂದ್ರು, ನೋಡಿ ಬನ್ನಿ ಬನ್ನಿ ಅಂತ ಕರೀತಾರೆ. ರಾವಣನ ಪಾತ್ರ ಬಂತು ಅಂತ ಕರೀತಾರೆ, ಬನ್ರಿ ಈಗ ಒಳ್ಳೆ ಅಭಿನಯ ಇದೆ, ಒಳ್ಳೆ ಮನರಂಜನೆ ಜರಲಿಕ್ಕಿದೆ ಬನ್ರಿ ಅಂತಾರೆ. ಅಂತ ಅವನು ಮೂಲ ವ್ಯಕ್ತಿತ್ವವನ್ನು ಯಾರು ನೆನಪಿಟ್ಕೊಳ್ಳೋದಿಲ್ಲ, ರಾಮನೇ ನೆನಪಿಟ್ಕೋತಾರೆ. ನಟಪುರುಷನಂತೆ ದೋಷ ದೂರನಾದಂಥ ಈ ಹರಿ ಏನಿದ್ದಾನಲ್ಲ, ಲೋಕದೊಳು ಬಹುರೂಪ ಮಾತಿನಲ್ಲಿ, ಜಗತ್ತಿನಲ್ಲಿ ನಾನಾ ಥರದ ರೂಪಗಳನ್ನ, ನಾನಾ ಥರದ ಮಾತುಗಳನ್ನ ಆಡ್ತಾನೆ. ಅವನಿಗೆ ಅನೇಕ ರೂಪಗಳು, ಭಕ್ಷ್ಯಾದ್ಯನೇಕ ರೂಪಗಳು, ಅಜಿತಾದ್ಯನಂತ ರೂಪಗಳು. ಆ ರೂಪಗಳನ್ನು ತಾಳ್ತಾನೆ, ನಾನಾ ಥರದ ಮಾತುಗಳನ್ನು ಆಡ್ತಾನೆ. ಗೀತೆ ಮೊದಲಾದಂತಹ ನಾನಾ ರೀತಿಯಾದ ಮಹಾಭಾರತ, ಭಗವದ್ಗೀತಾ ಮೊದಲಾದ ಮಾತುಗಳನ್ನು ಆಡ್ತಾನೆ. ಅವರವರ ಮನದ ಅಭಿಲಾಷೆಗಳನ್ನು ಪೂರೈಸ್ತಾನೆ. ತನ್ನ ಎದುರಿಗೆ ಆ ಗೀತೆಯನ್ನು ಕೇಳಿ ಕೂತಂಥ ಅರ್ಜುನ, ಮಹಾಭಾರತವನ್ನು ಕೇಳಿ ಕೂತಂಥ ವೈಶಂಪಾಯನಾದಿಗಳು, ಜನಮೇಜಯನು ಅಂಥವರಿಗೆ ಆತ ಅಭಿಲಾಷೆಗಳನ್ನು ಪೂರೈಸ್ತಾನೆ. ಅವ್ರಿಗೆ ಆ ಕಾಲಕ್ಕೆ ಏನು ದೊರೀಬೇಕಾಗಿತ್ತು ಅದನ್ನು ಕೊಡ್ತಾನೆ, ಕೊಟ್ಟು ಸಂತೋಷ ಪಡಿಸ್ತಾನೆ. ತೋಷಿಸುವನು ಅವರವರ ಮನದ ಅಭಿಲಾಷೆಗಳ ಪೂರೈಸುತ್ತ ಅನುದಿನ ನಿತ್ಯ ನಡೆದಿರ್ತದೆ. ನಮಗೆ ಆತ ಎಲ್ಲೆಲ್ಲಿ ಯಾವ್ಯಾವ ರೂಪವನ್ನು ತಾಳಿ ಏನೇನು ಕೆಲಸ ಮಾಡಿರ್ತಾನೆ ಅಂತ ನಮಗೆ ಗೊತ್ತಿರೋದಿಲ್ಲ, ಕೆಲವಷ್ಟೇ ಗೊತ್ತಾಗ್ತದೆ. ಪೋಷಿಸುವ ಭೂತಾತ್ಮ, ಇವನಿಗೆ ಭೂತಾತ್ಮ ಅಂತ ಹೆಸರು. ಆತ್ಮ ಅಂದ್ರೆ ಸ್ವರೂಪ, ಭೂತ ಅಂದ್ರೆ ಪವಿತ್ರವಾಗುತ್ತೆ, ಪವಿತ್ರವಾದ ಸ್ವರೂಪವುಳ್ಳವನಾದ್ರಿಂದ ಈತ ಭೂತಾತ್ಮ. ಭೂತಾತ್ಮ ಪೂರ್ಣಾನಂದ ಜ್ಞಾನಮಯ. ಅವನ ಶರೀರ ಅಂತದ್ದು ಅಂತಂದ್ರೆ ಜ್ಞಾನ ಆನಂದ, ಅದೇ ಅವನ ಶರೀರ. ಅಧಮ ಮಾನವನೋರ್ವ ಮಂತ್ರೌಷಧಗಳ ತಾನರಿತು ಪಾವಕ ಉದಕಗಳ ಸಂಬಂಧವಿಲ್ಲದೆ ಇಪ್ಪನದರೊಳಗೆ ಪದುಮದಾಂಡೋದರನು ಸರ್ವರ ಹೃದಯದೊಳಗಿರೆ ಕಾಲ ಗುಣ ಕರ್ಮದ ಕಲುಷ ಸಂಬಂಧವಾಗುವುದೇ ನಿರಂಜನೆಗೆ. ಆತ ಸೃಷ್ಟಿ ಮಾಡುವಾಗ ಪರಮಾತ್ಮನಿಗೆ ನಾನಾ ಥರದ ವಸ್ತುಗಳ ಸಂಪರ್ಕ ಬರ್ತದಲ್ಲ, ಅದ್ರ ಮೂಲಕ ಅವನಿಗೇನಾದ್ರು ತೊಂದರೆ ಆಗ್ತದ? ತೊಂದರೆ ಆಗ್ಕೊಂಡು ದೃಷ್ಟಾಂತ ಕೊಡ್ತಾರೆ ದಾಸರು. ಪರಮಾತ್ಮನಿಗೆ ಏನೂ ಅದ್ರ ಧಕ್ಕೆ ಆಗೋದು ಇಲ್ಲ, ಅವನಿಗೇನು ಅದರಿಂದ ಅಂಟೂ ಇಲ್ಲ. ಯಾಕೆಂದ್ರೆ ನಿಮ್ಗೆ ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಸಾಮಾನ್ಯ ಮನುಷ್ಯ ಒಬ್ಬ ಯಾವುದಾದ್ರು ಮಂತ್ರ ಔಷಧಗಳನ್ನೆಲ್ಲ ತಾನು ಸ್ವೀಕಾರ ಮಾಡಿ ಅದರ ಮೂಲಕ ಏನೇನೋ ಚಮತ್ಕಾರಗಳನ್ನು ತೋರಿಸ್ತಾನಲ್ಲ, ಅವನ ದೃಷ್ಟಾಂತ ತೊಗೊಂಡ್ಬಿಟ್ರೆ ಪರಮಾತ್ಮನ ಮಹಿಮೆಯನ್ನು ಕೂಡ ಸ್ವಲ್ಪ ಅರ್ಥ ಆದೀತು ಅಂತಾರೆ. ಅಧಮ ಮಾನವನೋರ್ವ ತೀರಾ ಸಾಮಾನ್ಯ ಮನುಷ್ಯ, ಅವನೇನು ದೊಡ್ಡ ತಪಸ್ಸೆ ಆಗಬೇಕಾಗಿಲ್ಲ ಈ ಮುಂದೆ ಹೇಳಿದ ಚಮತ್ಕಾರಗಳನ್ನು ತೋರಿಸಲಿಕ್ಕೆ. ಅವನೇನು ಮಾಡಿರ್ತಾನೆ ಅಂದ್ರೆ ಕೆಲವು ಮಂತ್ರಗಳನ್ನು ಕಲ್ತಿರ್ತಾನೆ. ಅವನೇನು ಸಿದ್ಧ ಆಗಿರೋದಿಲ್ಲ, ತಪಸ್ಸಿ ಆಗಿರೋದಿಲ್ಲ, ಕಾಮಕ್ರೋಧವು ಅವನ ಹೃದಯದಿಂದ ದೂರ ಆಗಿರೋದಿಲ್ಲ, ತೀರಾ ಸಾಮಾನ್ಯ ಮನುಷ್ಯ ಆಗಿರ್ತಾನೆ. ಕೆಲವು ಮಂತ್ರಗಳನ್ನು, ಕ್ಷುದ್ರ ಮಂತ್ರಗಳನ್ನು ವಶಪಡಿಸ್ಕೊಂಡಿರ್ತಾನೆ. ಮತ್ತು ಕೆಲವು ಔಷಧಗಳನ್ನ, ಅಲ್ಲೆಲ್ಲ ಹಿಮಾಲಯದಲ್ಲಿ ಕೆಲವು ಔಷಧಗಳು ದೊರೀತಾವಂತ, ಅದನ್ನೆಲ್ಲ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ ಅಷ್ಟೇ. ಬೆಂಕಿಯೊಳಗಿರ್ತಾನೆ, ಹೋಗಿ ನಿಲ್ತಾನೆ, ಬೆಂಕಿ ಅವನನ್ನು ಸುಡೋದಿಲ್ಲ. ನೀರಿನೊಳಗೆ ಹೋಗಿ ನಿಲ್ತಾನೆ, ನೀರಿನೊಳಗೆ ಮುಳುಗೋದಿಲ್ಲ, ಅವ್ನು ಸಾಯೋದಿಲ್ಲ. ಅಲ್ಲಿ ಹೋಗಿದ್ರು ಕೂಡ ಅವುಗಳ ಸಂಬಂಧ ಇಲ್ಲದಂತೆ ಇರಬಲ್ಲ ಆತ. ಸಾಮಾನ್ಯ ಮನುಷ್ಯರಿಗೆ ಇದು ಸಾಧ್ಯ ಅಂತ ಆದ್ಮೇಲೆ ಪದುಮಜಾಂಡೋದರನು ಮೇಲೆ ಅಧಮ ಮಾನವನೋರ್ವ ಈತ ಪದುಮಜಾಂಡೋದರ. ಪದ್ಮಜ ಅಂತಂದ್ರೆ ಬ್ರಹ್ಮ, ಆ ಬ್ರಹ್ಮನ ಅಂಡ ಅಂದ್ರೆ ಬ್ರಹ್ಮಾಂಡ. ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡಿರುವಂತಹ ಈ ಮಹಾಯೋಗೀಶ್ವರನಾದ ಭಗವಂತ, ಅವನು ಸರ್ವರ ಹೃದಯದೊಳಗೆ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಮೊದಲಾದ ಎಲ್ಲಾ ಮಹಾಭೂತಗಳಲ್ಲಿ ಒಳಗೆ ಪ್ರೇರಕನಾಗಿದ್ದಾನ. ಇದ್ರೂ ಆ ಬೆಂಕಿ ಅವನನ್ನು ಸುಡೋದಿಲ್ಲ, ನೀರು ಅವನನ್ನು ಒಣಗಿಸೋದಿಲ್ಲ, ನೀರು ಆತನನ್ನ ಹಸಿ ಮಾಡೋದಿಲ್ಲ, ಯಾವುದೇ ಶಸ್ತ್ರಾಸ್ತ್ರ ಆತನನ್ನ ಮುಟ್ಟೋದಿಲ್ಲ.
ನೈನಂ ಸಿಂಧಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕ ಅಂತ ಭಗವದ್ಗೀತೆ ಹೇಳಿದ ಅದನ್ನೇ. ಯಾವ ಶಸ್ತ್ರವು ಈತನನ್ನ ನಾಶ ಮಾಡೋದಿಲ್ಲ. ಈತನನ್ನ ಅಲ್ಲಿ ಎರಡು ಅರ್ಥ. ಒಂದು ಜೀವಾತ್ಮ, ನಮ್ಮೊಳಗಿರುವಂಥ ಸಾಮಾನ್ಯ ಜೀವಾತ್ಮನನ್ನು ಶಸ್ತ್ರಾಸ್ತ್ರ ಕತ್ತರಿಸಲಾರದು. ಪರಮಾತ್ಮನನ್ನು ಕೂಡ ನೈನಂ ದಹತಿ ಪಾವಕ, ಬೆಂಕಿ ಈತನನ್ನು ಸುಡಲಾರದು. ನಚೈನಂ ಕ್ಲೇರಯಂತ್ಯಾಪೋ, ನೀರು ಈತನನ್ನ ವದ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನ ಶೋಷಯತಿ ಮಾರುತಃ, ಇವ್ರು ಯಾರು ಇದನ್ನ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ವರ ಹೃದಯದೊಳಗಿರೆ ಕಾಲ ಗುಣ ಕರ್ಮದ ಕಲುಷ. ಕಾಲದ ದೋಷ, ಗುಣದ ದೋಷ ಮತ್ತು ಕರ್ಮದ ದೋಷ, ಇದು ಪರಮಾತ್ಮನಿಗೆ ತೆಕ್ಲಿಕ್ಕೆ ಸಾಧ್ಯವೇ? 3 ದೋಷಗಳು ಅಂತಂತಾರೆ. ಕಾಲದ ದೋಷ, ಕೆಲವು ಪದಾರ್ಥಗಳು, ಈ ಜಗತ್ತಿನಲ್ಲಿರುವಂಥ ಕೆಲವು ಪದಾರ್ಥಗಳು, ನಮ್ಮ ಶರೀರದಿಂದ ಆರಂಭ ಮಾಡಿಕೊಂಡು ಅನೇಕ ಸಂಗತಿಗಳು. ಕಾಲ ಮುಂದೆ ಹೋದಂತೆ, ಇವತ್ತು ಹೇಗಿದೆ ನಾಳೆ ಹೀಗಿರೋದಿಲ್ಲ. ಇದು ಈ ಶರೀರ ಅಥವಾ ಎಷ್ಟೋ ಭಕ್ಷ್ಯ ಭೋಜ್ಯಗಳು, ಆ ಭಕ್ಷ್ಯ ಭೋಜ್ಯಗಳನ್ನು ತಿಂದು ಬೆಳಿಬೇಕಾದ ಶರೀರ ಇದು. ಇದಕ್ಕೆ ಬಲ ಬರಬೇಕಾದದ್ದೇ ಪಾಂಚಭೌತಿಕವಾದಂಥ ಭಕ್ಷ್ಯ ಭೋಜ್ಯಗಳಿಂದ. ಹಾಗಿದ್ದಾಗ ಕಾಲ ಅನ್ನೋದು ಎಲ್ಲದಕ್ಕೂ ಕೂಡ ಒಂದು ಬದಲಾವಣೆಗೆ ಕಾರಣೀಭೂತವಾದಂಥ ಸಂಗತಿ. ಅದಕ್ಕಾಗಿ ಕಾಲಕೃತವಾದ ದೋಷ, ಕಾಲಕೃತವಾದಂತಹ ಬದಲಾವಣೆ ಅದು ಈ ಪರಮಾತ್ಮನಿಗಿಲ್ಲ. ಗುಣ ಅಂದ್ರೆ ಸತ್ವರಜ ಸ್ತಮೋ ಗುಣಗಳು. ಸತ್ವರಜ ಸ್ತಮೋ ಗುಣಗಳಿಂದ ಅದರ ಹತೋಟಿಯೊಳಗಿದ್ದು ನಾವು ಯಾವ ಬದಲಾವಣೆಗಳನ್ನು ಅನುಭವಿಸ್ತೀವಿ ಅಂತಹ ಬದಲಾವಣೆಗಳಿಗೆ ಆತ ಈಡಾಗೋದಿಲ್ಲ. ಮುಂದೆ ಕರ್ಮಗಳು, ಇದು ಮನುಷ್ಯ ಸತ್ಕರ್ಮ ದುಷ್ಕರ್ಮಗಳನ್ನು ಮಾಡಿ ಅದ್ರ ಮೂಲಕ ನಾನಾ ಥರದ ಜನ್ಮಗಳನ್ನು ಎತ್ತಾನಲ್ಲ, ಇಂತಹ ಕರ್ಮಕೃತವಾದಂಥ ದೋಷನೂ ಕೂಡ ಅವನಿಗಿಲ್ಲ. ಯಾಕೆಂದ್ರೆ ಅವನಿಗೆ ನಿರಂಜನ ಅಂತ ಹೆಸರು. ನಿರಂಜನ ಅಂಜನ ಅಂದ್ರೆ ಕಾಡಿಗೆ ಅಂತ ಅರ್ಥ. ಕಾಡಿಗೆ ಅಂದ್ರೆ ಕಪ್ಪಿಗೆ ಸಂಕೇತ, ಅದು ಅಂದ್ರೆ ದೋಷ ಅಂತ ಅರ್ಥ. ಹಾಗೆ ಅರ್ಥ ಇಟ್ಕೊಂಡಾಗ ಅಂತ ಯಾವುದೇ ದೋಷ ಆತನಲ್ಲಿ ಇಲ್ಲ. ಅದಕ್ಕಾಗಿ ಆತನನ್ನು ನಿರಂಜನ ಅಂತ ಕರೀತಾರೆ. ಹೀಗೆ ಕಾಲಕೃತವಾದ ಬದಲಾವಣೆ, ಗುಣಕೃತವಾದ ಬದಲಾವಣೆ, ಕರ್ಮಕೃತವಾದಂಥ ಬದಲಾವಣೆ ಇದ್ಯಾವುದೂ ಕೂಡ ಪರಮಾತ್ಮನಿಗಿಲ್ಲ ಅಂತ ಅದ್ಭುತವಾದಂಥ ಸ್ವರೂಪ ಇದ್ದವನು ಆತ. ಅನೇಕ ಮಂತ್ರಗಳಿವೆ ಅಂತೆ. ವಿಜಯ ಸ್ತಂಭನಾದೀನಿ ನಾರಸಿಂಹೈರ್ ವಿಶೇಷತಃ ಜಾಮದಗ್ನೇಶ್ಚ ಕಾರ್ಯಾಣಿ ರಾಘವೈರ್ ಯಾದವೈರಪಿ. ನರಸಿಂಹ ಮಂತ್ರಗಳಿಂದ ವಿಜಯ ಸ್ತಂಭನ, ನರಸಿಂಹನ ಉಪಾಸನೆ ಮಾಡೋರಿಗೆ ಶತ್ರು ವಿಜಯ, ಆಮೇಲೆ ಸ್ತಂಭನ, ಯಾರು ತೊಂದರೆ ಮಾಡ್ಲಿಕ್ಕೆ ಬಂದ್ರೆ ನರಸಿಂಹ ಮಂತ್ರ ಸಿದ್ಧಿ ಇದ್ರೆ ಅವ್ರು ಸ್ತಬ್ಧರಾಗಿಬಿಡ್ತಾರೆ ಎದುರಿಗಿದ್ದವರು. ಇದು ಮತ್ತೆ ಪರಶುರಾಮ ಮಂತ್ರಕ್ಕೂ ಅದೇ, ಜಾಮದಗ್ನೇಹಿ, ಪರಶುರಾಮ ಮಂತ್ರದಿಂದ ದೊರೆಯುವಂತಹ ಫಲ ಅದೇ. ರಾಘವೈಹಿ, ರಾಘವ ಅಂದ್ರೆ ರಾಮ ಮಂತ್ರ, ಯಾದವ ಅಂದ್ರೆ ಕೃಷ್ಣ ಮಂತ್ರ, ಇವು ಕೂಡ ಎಲ್ಲ ವಿಜಯಕ್ಕೆ ಕಾರಣ. ವಾರಾಹೈಹಿ, ವರಾಹ ಮಂತ್ರ, ಭೂವರಾಹ ಮಂತ್ರ, 8 ಅಕ್ಷರದೊಂದು ಭೂವರಾಹ ಮಂತ್ರ ಸಣ್ಣದೊಂದಿದೆ, 32 ಅಕ್ಷರದೊಂದು ಮಹಾವರಾಹ ಮಂತ್ರ ಇದೆ. ಇವೆಲ್ಲ ವರಾಹ ಮಂತ್ರಗಳಿಂದಲೂ. ವಾರಾಹೈಹಿ ಸ್ತಂಭನಂ ಕ್ಷಿಪ್ರಂ, ಸ್ತಬ್ಧನನ್ನಾಗಿ ಮಾಡಿಬಿಡ್ತದೆ. ಶ್ರೀಕರಾಹ ಕಥಿತಾಹ ಪುರ, ಮುಂದೆ ಬರುವಂಥ ಕೆಲವು ಮಂತ್ರಗಳು ಶ್ರೀಕರ ಇತ್ಯಾದಿ ಸಂಪತ್ಕಾರಕವಂಥ ಮಂತ್ರಗಳು. ಇಂಥವೆಲ್ಲ ಮಂತ್ರಗಳಿವೆ ಅಂತ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ತಂತ್ರಸಾರದಲ್ಲಿ ಹೇಳಿದ ಮಂತ್ರಗಳಿವೆಲ್ಲ ಇಂಥವೆಲ್ಲ ಇವು ಭಗವಂತನ ಅನುಗ್ರಹವನ್ನು ಪಡ್ಕೊಂಡು ಆ ಮೂಲಕ ಕೆಲವು ಚಮತ್ಕಾರಗಳನ್ನು ನಾವು ತೋರಿಸಲಿಕ್ಕೆ ಅನುಕೂಲ ಮಾಡಿಕೊಡುವಂಥ ಮಂತ್ರಗಳಿವು. ಇಂಥ ಮಂತ್ರಗಳನ್ನು ಕಲಿತರೆ ಪರಮಾತ್ಮ ಅನುಗ್ರಹದಿಂದಲೇ ಏನೆಲ್ಲ ಮಾಡಬಲ್ಲ ವ್ಯಕ್ತಿ. ಅದು ಇಲ್ಲದೇ ಇದ್ರೆ ಕೆಲವು ಕ್ಷುದ್ರ ಮಂತ್ರಗಳು, ಅವು ಸಂಸ್ಕೃತ ಭಾಷೆ ಮಂತ್ರಗಳೇ ಅಲ್ಲ, ವೈದಿಕ ಹಿನ್ನೆಲೆಯೂ ಅದಕ್ಕಿರೋದಿಲ್ಲ, ಪುರಾಣದ ಹಿನ್ನೆಲೆನೂ ಇರೋದಿಲ್ಲ. ಅದು ನೀವು ಆ ಮಂತ್ರ ಏನಾದರೂ ಕೇಳಿದರೆ ಅದು ಯಾವ ಭಾಷೆ ಅಂತಲೂ ಗೊತ್ತಾಗೋದಿಲ್ಲ, ಬಹಳ ವಿಚಿತ್ರವಾದಂಥ ಭಾಷೆ ಅಂತ ಕೇಳಿಸ್ತದೆ ಅದು. ಅಂತಹ ಮಂತ್ರಗಳಲ್ಲಿ ವಿಚಿತ್ರವಾದ ಮಂತ್ರಗಳಿವೆ. ಅದರ ಮೂಲಕ ಚೇಳಿನ ಉಪಟಳ, ಹಾವಿನ ಉಪಟಳ, ಭೂತ ಪ್ರೇತಗಳ ಉಪಟಳ, ನೀರು ಬೆಂಕಿಯ ಉಪಟಳ ಇದನ್ನೆಲ್ಲ ತಡೆಯೋರಿದ್ದಾರೆ, ಸಿದ್ಧಿ ಪಡ್ಕೊಂಡಿದ್ದವರು ಇದ್ದಾರೆ. ಆ ಮಂತ್ರಗಳನ್ನು ಹೇಳ್ತಾರೆ. ಅಧಮ ಮಾನವರು ಮಂತ್ರೌಷಧಗಳನ್ನು ಅರಿತು ಅಂತ ಹೇಳಿದ ಮಾತದು. ಮುಂದೆ 31ನೇ ಪದ್ಯ. ಒಂದು ಗುಣದೊಳು ಅನಂತ ಗುಣಗಳು, ಒಂದು ರೂಪದೊಳಿಹವು ಲೋಕಗಳೊಂದು ರೂಪದಿ ಧರಿಸಿ ತದ್ಗ ಪದಾರ್ಥದೊಳ ಹೊರಗೆ ಬಾಂದಳದ ಓಲಿರ್ದು ಬಹುಪೆಸರಿಂದ ಕರೆಸುತ್ತ ಪೂರ್ಣ ಜ್ಞಾನಾನಂದಮಯ ಪರಿಪರಿ ವಿಹಾರವ ಮಾಡಿಸುವ. ಶ್ರೀಹರಿಯ ಒಂದು ಗುಣದೊಳಗೆ ಅನಂತ ಗುಣಗಳಿವೆ. ಅದಕ್ಕೆ ಭಗವಂತನ ಎಲ್ಲಾ ಗುಣಗಳು ಕೂಡ ಸವಿಶೇಷಾಭಿನ್ನ ಮತ್ತು ಅತ್ಯಂತಾಭಿನ್ನ. ಆ ಗುಣಗಳಿಗೆ ವ್ಯತ್ಯಾಸವೇ ಇಲ್ಲ. ನಮ್ಮ ಕರುಣೆ ಬೇರೆ, ನಮ್ಮ ಪ್ರೀತಿ ಬೇರೆ. ನಾವು ಯಾರಾದ್ರೂ ಪ್ರೀತಿ ತೋರ್ಸ್ಲಿಕ್ಕೊಂದು ನಿಮಿತ್ತ, ಕರುಣೆ ತೋರ್ಸ್ಲಿಕ್ಕೆ ಮತ್ತೊಂದು ನಿಮಿತ್ತ, ದ್ವೇಷ ಮಾಡ್ಲಿಕ್ಕೆ ಮತ್ತೊಂದು ನಿಮಿತ್ತ. ನಮಗೆ ನಮ್ಮ ಎಲ್ಲಾ ಗುಣಗಳು ಕೂಡ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಹುಟ್ಟಿದಂತಹ ಗುಣಗಳು ನಮ್ದು. ಯಾಕಂದ್ರೆ ಇವು ಭೌತಿಕ ಗುಣಗಳು. ಪರಮಾತ್ಮನ ಎಲ್ಲಾ ಗುಣಗಳು ಕೂಡ ಎಂದೂ ಹುಟ್ಟಿದವಲ್ಲ, ಅನಾದ್ಯನಂತ ಕಾಲದಿಂದ ಆತನ ಸ್ವರೂಪದ ಒಂದು ಭಾಗವಾಗಿ ಇರುವಂತಹ ಗುಣಗಳು.
ಅದಕ್ಕಾಗಿ ಒಂದು ಗುಣಗಳು ಅನಂತ ಗುಣಗಳಿವೆ ಅಂತ ಆತನನ್ನ ಪ್ರಶಂಸೆ ಮಾಡೋದು ಅದೇ ಕಾರಣಕ್ಕಾಗಿ. ಒಂದು ಗುಣದೊಳಗೆ ಅನಂತ ಗುಣ ಇರೋದು ಹೇಗೆ ಅಂತಂದ್ರೆ, ನಾವು ಒಬ್ಬರನ್ನು ಪ್ರೀತಿಸಿದ್ರೆ ಆ ಪ್ರೀತಿಯ ಗುಣ ಪ್ರೀತಿಯಿಂದ ಏನು ಫಲ ದೊರೆಯಬೇಕೋ ಅಷ್ಟೇ ಕೊಡ್ತದೆ. ದ್ವೇಷದ ಗುಣ ಬೇರೆ, ಕೋಪದ ಗುಣ ಬೇರೆ. ಆದರೆ ಪರಮಾತ್ಮನ ಎಲ್ಲ ಗುಣಗಳು ಆತ ಒಬ್ಬನನ್ನು ಪ್ರೀತಿಸಿದ್ರೆ ಅವನ ಆ ಗುಣವೇ ಎಲ್ಲ ಫಲಗಳನ್ನು ಕೊಡಬಲ್ಲದು. ಅದಕ್ಕೆ ಅದನ್ನು ಸವಿಶೇಷ ಅದನ್ನ ಅಂತ ಹೇಳುವ ಉದ್ದೇಶ. ಅದಕ್ಕಾಗಿ ನಮೇ ದ್ವೇಷೋಸ್ತಿನ ಪ್ರಿಯ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಅದೇ ಉದ್ದೇಶದಿಂದ. ನನಗೆ ಯಾರೂ ದ್ವೇಷಗಳು ಇಲ್ಲ, ನನಗೆ ಯಾರು ಪ್ರಿಯರೂ ಇಲ್ಲ. ಪ್ರಿಯರು ನಿಮಗಿರ್ಲಿಕ್ಕೆ ಸಾಧ್ಯ, ಯಾಕಂದ್ರೆ ನೀವು ಭೌತಿಕವಾದಂಥ ಶರೀರದಲ್ಲಿ ಬಂದಿಗಳಾಗಿರುವಂಥ ಜೀವಿಗಳು ನೀವು. ನಾನು ಭೌತಿಕ ಶರೀರದ ಸಂಪರ್ಕವೇ ಇಲ್ಲದೆ ಇದ್ದಂಥವನು, ಸತ್ವದ ಸ್ತಮೋ ಗುಣಗಳ ಆಟವನ್ನು ಮೀರಿ ನಿಂತವನು. ಅದಕ್ಕಾಗಿ ನನಗೆ ಯಾರು ಪ್ರಿಯರೂ ಇಲ್ಲ, ನನಗೆ ಯಾರು ದ್ವೇಷಗಳೂ ಇಲ್ಲ. ಭಗವಂತನ ಒಂದು ಗುಣವೇ ಎಲ್ಲ ಕೆಲಸನೂ ಮಾಡ್ತದೆ. ಅಲ್ಲಿ ಕ್ರೋಧ ಕ್ಷಮಾತ್ಮಕೋ ಯಸ್ಯ ಅಂತ ಒಂದೆಲ್ಲ ಶಾಸ್ತ್ರದಲ್ಲಿ ಮಾತಿದೆ. ಇದು ಬಹಳ ಮಹತ್ವದ ಮಾತು. ಇದನ್ನು ತಿಳ್ಕೊಂಡ್ಬಿಟ್ಟು ಎಲ್ಲ ತಿಳ್ಕೊಂಡಂಗೆ ನಾವು ಒಬ್ಬರನ್ನ ಸಿಟ್ಟು ಮಾಡ್ತೇವೆ. ಆ ಸಿಟ್ಟು ಮಾಡಿದರೆ ಆ ಸಿಟ್ಟಿನ ಒಳಗೆ ಸಹನೆ ಇರೋದಿಲ್ಲ. ಸಿಟ್ಟು ಮಾಡುವಾಗ ಮೈಯೆಲ್ಲ ಉರಿದು ಬಿಡ್ತದೆ, ರಕ್ತದೊತ್ತಡ ಏರಿರ್ತದೆ. ಆದ್ರೆ ಅದು ಎಷ್ಟೋ ಹೊತ್ತಾದ್ಮೇಲೆ ನಾನು ಸಿಟ್ಟು ಮಾಡಬಾರ್ದಿತ್ತಲ್ಲ, ತಪ್ಪಾಯ್ತು ಅಂತ ಕೇಳ್ಕೊತೀವಿ. ಹಿರಿಯರಾಗಿದ್ರೆ, ಸಣ್ಣವರಾಗಿದ್ದರೆ ರಮಿಸಿ ಸಮಾಧಾನ ಮಾಡ್ತೇವೆ. ನಮ್ಮ ಸಹನೆ ಬೇರೆ, ನಮ್ಮ ಕೋಪ ಬೇರೆ, ಯಾಕಂದ್ರೆ ಎರಡಕ್ಕೂ ಹಿನ್ನೆಲೆ ಬೇರೆ. ಆದ್ರೆ ಭಗವಂತನದ್ದೇನಿದೆಯಲ್ಲ, ಕ್ರೋಧ ಕ್ಷಮಾತ್ಮಕೋ ಯಸ್ಯ, ಭಗವಂತ ಸಿಟ್ಟಾದ್ರೆ ಆ ಸಿಟ್ಟು ಕ್ಷಮೆ, ಸಿಟ್ಟೇ ಕ್ಷಮೆ. ಹಾಗಾಗಿ ಭಗವಂತ ಯಾವತ್ತಾದ್ರೂ ಸಿಟ್ಟಾದ್ರೆ, ನಮ್ಮಿಂದ ಏನಾದ್ರು ಕಿತ್ಕೊಂಡ್ರೆ, ನಮ್ದು ಯಾವ್ದಾದ್ರು ಕೆಲಸ ವಿಳಂಬ ಮಾಡಿದರೆ ಅಥವಾ ಕೊಡದೇನೆ ಹೋದ್ರೆ ಇದು ಭಗವಂತನ ಕ್ಷಮೆ ಅಂತ ತಿಳ್ಕೋಬೇಕು. ಆದದ್ದೆಲ್ಲ ಒಳಿಕೆ ಆಯಿತು ಅನ್ನೋದ್ರ ಅರ್ಥ ಇದು. ಭಗವಂತನು ಎಲ್ಲಾ ಗುಣಗಳು ಒಂದೇ ಗುಣಗಳು, ಒಂದು ಗುಣವೂ ಎಲ್ಲಾ ಗುಣ, ಎಲ್ಲಾ ಗುಣಗಳು ಒಂದು ಗುಣ ಅಂದ್ರೆ ಹೇಗೆ ನಮ್ಗೆ ಕಲ್ಪನೆ ಸಿಗೋದಿಲ್ಲ. ಅದು ಕಲ್ಪನೆ ಸಿಗೋದು ಅಂದ್ರೆ ಹೀಗೆ, ಭಗವಂತನ ಸಿಟ್ಟೇ ಸಹನೆ, ಸಹನೆಯೇ ಸಿಟ್ಟು ಅನ್ನೋದಕ್ಕೆ ಅರ್ಥ ಇದು. ಒಂದು ಗುಣದೊಳು ಅನಂತ ಗುಣಗಳು, ಒಂದು ರೂಪದೊಳು ಇಹವು ಲೋಕಗಳು. ಒಂದೇ ರೂಪದಲ್ಲಿ ಅನಂತ ರೂಪಗಳಿವೆ. ಒಂದೇ ರೂಪದಿಂದ ಎಲ್ಲವನ್ನೂ ಕೂಡ ಆತ ಧರಿಸಿದ್ದಾನೆ. ನಾವು ಹೇಳ್ತೇವೆ, ಹೃದಯದೊಳಗೆ 80,725 ರೂಪಗಳಿವೆ, ಜೀವನೊಳಗೆ 80,725 ರೂಪಗಳಿಂದ ನರಸಿಂಹ ರೂಪಿಯಾದಂಥ ಭಗವಂತ ವಾಸ ಮಾಡಿಕೊಂಡಿದ್ದಾನೆ. ಶಾಲಗ್ರಾಮದಲ್ಲಿ ಅದೆಷ್ಟೋ ರೂಪಗಳು, ಆಮೇಲೆ ತುಪ್ಪದಲ್ಲಿ ಎಷ್ಟೋ ರೂಪಗಳು ಅಂತ ಇದೆಲ್ಲ ಹೇಳ್ತೇವೆ. ಆಯಾ ಪದಾರ್ಥಗಳಲ್ಲಿ ಇರಲಿಕ್ಕೆ ಅವನಿಗೆ 1000, 100, ಲಕ್ಷ ಇಷ್ಟು ರೂಪಗಳು ಬೇಕಾಗಿಲ್ಲ. ಒಂದೇ ರೂಪದಿಂದ ವೈಕುಂಠ, ಶ್ವೇತದ್ವೀಪ, ಅನಂತಾಸನ, ಎಲ್ಲ ಪುಣ್ಯಕ್ಷೇತ್ರಗಳು, ಹಾಲು, ಮೊಸರು, ತುಪ್ಪ, ತುಳಸಿ, ಶಾಲಗ್ರಾಮ ಎಲ್ಲ ಕಡೆ ಇರಬಲ್ಲ. ಇಷ್ಟಾಗಿ ರೂಪ ಉಂಟಾಗ್ತಾನೆ ಅಂದ್ರೆ ಒಂದು ಲೀಲೆ. ನಾವು ಒಂದು ಕೆಲಸವನ್ನು ಮಾಡಿದಾಗ ಏನು ಶ್ರಮ ಪ್ರಯತ್ನವನ್ನು ಅನುಭವಿಸುತ್ತೀವಿ, ಅದು ಹೆಚ್ಚು ಕೆಲಸ ಮಾಡಿದಾಗ ಆಗುವಂಥ ಶ್ರಮಕ್ಕಿಂತ ಭಿನ್ನ. ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಹೋದಾಗ ನಮಗೆ ಸಹಜವಾಗಿ ಹೆಚ್ಚು ಶ್ರಮ ಆಗ್ತದೆ, ಹೆಚ್ಚು ಪ್ರಯತ್ನ ಮಾಡಬೇಕು. ಒಂದು ಕೆಲಸ ಮಾಡಲಿಕ್ಕೂ ಕಡಿಮೆ ಪ್ರಯತ್ನ. ಅದು ಭಗವಂತನ ಆಗಲ್ಲ. ಅದು ಒಂದು ಕೆಲಸ ಮಾಡಲಿಕ್ಕೂ 1000 ಕೆಲಸ ಮಾಡಲಿಕ್ಕೂ ಸಮಾನವಾದ ಹಿನ್ನೆಲೆ, ಸಮಾನವಾದ ಪ್ರಯತ್ನ, ಏನು ಶ್ರಮವೇ ಇಲ್ಲ. ಅದಕ್ಕಾಗಿ ಒಂದು ರೂಪವನ್ನು ತಾಳಲಿಕ್ಕೆ 1000 ರೂಪ ತಾಳಲಿಕ್ಕೆ ವ್ಯತ್ಯಾಸವೇ ಇಲ್ಲ ಅವನಿಗೆ. ನಾವು ಮುಖವಾಡಗಳನ್ನು ಹಾಕೊಂಡು ಬದುಕ್ತಿರ್ತೀವಿ ಜಗತ್ತಿನಲ್ಲಿ. ಆದ್ರೆ ಮುಖವಾಡ ಹಾಕೊಳ್ಳಿಕ್ಕೂ ಕೂಡ ಕಷ್ಟ ಇದೆ ಈ ಜಗತ್ತಿನಲ್ಲಿ. ಜನರಿಗೆ ಮೋಸ ಮಾಡಬೇಕು ಅಂತ ಹೋದ್ರೂ, ಮುಖವಾಡ ಹಾಕಿ ಜನರನ್ನ ವಂಚನೆ ಮಾಡಬೇಕು ಅಂತ ನಾವು ಪ್ರಯತ್ನ ಪಟ್ರು ಅದು ಸುಲಭವಾದ ಕೆಲಸ ಅಲ್ಲ. ಅದು ಪ್ರಯತ್ನ ಪಡಬೇಕು. ಸಾದಾ ಸೀದಾ ಆಗಿರೋದು ಬಹಳ ಸರಳ, ಮುಖವಾಡ ಹಾಕಿ ಬರ್ಕೋದು ಬಹಳ ಕಷ್ಟ. ಆದ್ರೆ ಯಾಕೆಂದ್ರೆ ಇವೆಲ್ಲ ನಮ್ಮ ಜೀವ ಸ್ವರೂಪಕ್ಕೆ ಸಂಬಂಧಪಟ್ಟಿದ್ದಲ್ಲ. ಪರಮಾತ್ಮನ ಎಲ್ಲಾ ರೂಪಗಳು ಅವನ ಸ್ವರೂಪಕ್ಕೆ ಸಂಬಂಧಪಟ್ಟಿದ್ದಾದ್ರಿಂದ ಯಾವ ಮುಖವಾಡ ಹಾಕ್ಲಿಕ್ಕೂ ಕೂಡ, ಸಿಂಹದ ಮುಖವಾಡ ಹಾಕ್ಲಿಕ್ಕೆ, ಹುಲಿಯ ಮುಖವಾಡ ಹಾಕ್ಲಿಕ್ಕೆ, ವರಾಹನ ಮುಖವಾಡ ಹಾಕ್ಲಿಕ್ಕೂ ಅವನಿಗೆ ಕಷ್ಟ ಅಲ್ಲ. ಯಾಕಂದ್ರೆ ಎಲ್ಲ ಸವಿಶೇಷ ಅದನ್ನ ಒಂದು ರೂಪದಿ ಧರಿಸಿ ತಗ್ಗ ಪದಾರ್ಥದೊಳ ಹೊರಗೆ, ಇದ್ರ ಒಳಗಿದ್ದಾನೆ, ಹೊರಗಿದ್ದಾನೆ. ಕೆಲವರು ಹೊರಗಿಲ್ಲ ಬರಲ್ರು. ಈ ಪುಸ್ತಕವನ್ನು ತಯಾರು ಮಾಡಿದ ವ್ಯಕ್ತಿ, ಇದು ಯಾವ ಗ್ರಂಥಾಲಯದೊಳಗಿರೋ ಇರ್ತದೋ ಆ ಗ್ರಂಥ ಪಾಲಕ ಅದು ಹೊರಗಿರಬಲ್ಲ, ಅದು ನೋಡ್ಕೊಳ್ಬಲ್ಲ. ನಾನು ಬೇಕಾದ ಕೊಡ್ತೀನಿ, ಬೇಡಾದ್ರೂ ಬಿಡ್ತೇನೆ, ನಿಮಗೆ ಇಶ್ಯೂ ಮಾಡದೇ ಇರೋ ಅಧಿಕಾರ ನನಗಿದೆ ಅಂತಾನೆ. ಅಷ್ಟೇ ಅವನಿಗೆ. ಅದು ಇರಲಾರ ಆತ. ಭಗವಂತ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಒಳ ಹೊರಗೆ ಬಾಂದಳದ ಓಲಿದ್ದು, ಬಾಂದಳ ಅಂದ್ರೆ ಆಕಾಶ, ಆಕಾಶದಂತೆ ಆತ ಎಲ್ಲಾ ಕಡೆ ಇರ್ತಾನೆ. ಬಹುಕೆಸರಿಂದ ಕರೆಸುತ್ತಾ, ನಾನಾ ಥರದ ಹೆಸರುಗಳು ಅವನಿಗೆ, ಅನೇಕ ಹೆಸರುಗಳು. ಪರಿಪರಿ ವಿಹಾರ ಮಾಡ್ತಾನೆ. ಕರೆಸುತ್ತ ಪೂರ್ಣ ಜ್ಞಾನಾನಂದಮಯ, ಪರಿಪರಿ ವಿಹಾರ ಮಾಡಿಸುವ. ತಾನೊಬ್ಬರೇ ಮಾಡಿಬಿಡ್ತಾನಂತಲ್ಲ, ನಿಮ್ಮ ಕಡೆಯಿಂದ ಮಾಡಿಸ್ತಾನೆ. ನಾವು ಮಾಡುವಂಥ ಎಲ್ಲಾ ಥರದ ನಾಟಕಗಳು ಬಂತಲ್ಲ, ವೇಷಭಾಷೆಗಳಿಂದ ಜನರ ಪ್ರಮೋಷ ಗೈಸುವ ಅಂತೇಳಿ, ನಮ್ಮ ಕಡೆಯಿಂದ ನಾನಾ ಥರದ ಕೆಲಸಗಳನ್ನು ಮಾಡಿಸ್ತಾನೆ.
ಆ ಮಾಡಿಸುವಾಗ ತಾನು ಒಳಗೆ ಬಿಂಬನಾಗಿದ್ದು ಮಾಡಿಸ್ತಾನೆ, ನಾವು ಪ್ರತಿಬಿಂಬರಾಗಿದ್ದು ಅವನು ಮಾಡ್ತೇವೆ. ಭಗವಂತ ಎಲ್ಲಾ ಕಡೆ ಇದ್ದಾನೆ ಅಂತ ತಿಳ್ಕೊಂಡ್ಬಿಡ್ಬೇಕು. ಕೆಲವರು ಭಗವಂತ ಎಲ್ಲಾ ಕಡೆ ಇಲ್ಲ ಅಂತ ತಿಳ್ಕೊಳ್ಳೋರು ಇದ್ದಾರೆ. ಭಗವಂತ ಸರ್ವಶಕ್ತ ಹೌದು, ಅದು ಭಗವಂತ ಸರ್ವವ್ಯಾಪ್ತ ಅಲ್ಲ ಅನ್ನೋರಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ಭಗವಂತ ಒಂದು ವೇಳೆ ಎಲ್ಲಾ ಕಡೆ ಇದ್ದು ಬಿಟ್ರೆ ಈ ಜಗತ್ತಿನಲ್ಲಿ ಅನ್ಯಾಯಗಳು ಯಾಕೆ ನಡೀತವೆ? ಜಗತ್ತಿನಲ್ಲಿ ಅನ್ಯಾಯಗಳು ನಡೆದಿವೆ ಅಲ್ಲ, ಅನ್ಯಾಯಗಳು ನಡೀತಿರೋದ್ರಿಂದ ಭಗವಂತ ಎಲ್ಲಾ ಕಡೆ ಇಲ್ಲ ಅಂತ ತರ್ಕ ಮಾಡೋರಿದ್ದಾರೆ. ಭಗವಂತ ಎಲ್ಲಾ ಕಡೆ ಒಂದು ವೇಳೆ ಇದ್ದು ಬಿಟ್ರೆ ಅನ್ಯಾಯಗಳನ್ನ ಆತ ತಡೆಹಿಡಿಯಬೇಕಾಗಿತ್ತು. ಆದ್ರಿಂದ ಎಲ್ಲಾ ಕಡೆ ಆತ ಇಲ್ಲ ಅಂತ ತರ್ಕ ಮಾಡೋದಾಗಿದ್ರೆ ಭಗವಂತ ಸರ್ವಶಕ್ತ ಅಂತ ಆದ್ರೂ ನಂಬೋದು ಹೇಗೆ? ಭಗವಂತ ಸರ್ವಶಕ್ತ ಆದ್ರೂ ಕೂಡ ಎಲ್ಲಾ ದುಃಖಗಳನ್ನು ತಡಿಬೇಕಲ್ಲ, ಎಲ್ಲ ಅನ್ಯಾಯಗಳನ್ನು ತಡಿಬೇಕಲ್ಲ. ತಡೆದಿಲ್ಲ ಈಗ ಭಗವಂತ. ಎಲ್ಲಿ ಅನ್ಯಾಯ ಆಗಬೇಕು ಅದು ಹಾಗೇ ಆಗ್ತದೆ, ಎಲ್ಲಿ ಕೆಡಕ ಆಗಬೇಕು ಅದು ಹಾಗೇ ಆಗ್ತದೆ. ಆ ಮೂಲಕ ಭಗವಂತ ವ್ಯಾಪ್ತ ಅಲ್ಲ ಅಂದಮೇಲೆ ಸರ್ವಶಕ್ತನೂ ಅಲ್ಲ ಅಂತ ನಾವು ಅನ್ಕೊಳ್ಬೇಕಾದಿತ್ತು. ಆದ್ರೆ ಯಾವ ಭಗವಂತ ವ್ಯಾಪ್ತ ಅಲ್ವೋ, ಯಾವ ಭಗವಂತ ಸರ್ವಶಕ್ತ ಅಲ್ವೋ ಅಂತ ಭಗವಂತನನ್ನು ಒಪ್ಪೋದಕ್ಕಿಂತ ನಾಸಿಕರಾಗಿ ಬದುಕೋದೇ ಮೇಲೆ. ಅದಕ್ಕಾಗಿ ಹಿರಿಯ ಅದ್ಭುತ ವ್ಯಾಪ್ತಿಗೊಂದು ನಿದರ್ಶನ ಹೇಳ್ತಾರೆ. ಪುರಾಣಗಳು ಇರೋದೇ ಇದಕ್ಕಾಗಿ. ಎಲ್ಲರೂ ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿಹನು, ಅಪ್ರತಿಮಲ್ಲ ಮನ್ಮಥ ಜನಕ ಜಗದಾದ್ಯಂತ ಮಧ್ಯಗಳ ಬಲ್ಲ ಬಹುಗುಣ ಭರಿತ ದಾನವ ದಲ್ಲಣ ಜಗನ್ನಾಥ ವಿಠಲ ಸೊಲ್ಲ ಲಾಲಿಸಿ ಸಂಬದಿಂದಲೇ ಬಂದ ಭಕ್ತನಿಗೆ. ತಾನು ಎಲ್ಲರ ಒಳಗಿದ್ದಾನೆ, ತನ್ನೊಳಗೆಲ್ಲರನ್ನೂ ಧರಿಸಿದ್ದಾನೆ. ಈ ಎರಡೆರಡು ಕೆಲಸ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದೋ ಒಂದು ಕೆಲಸ ಹೇಳಿ ಮಾಡ್ತೀವಿ ಅಲ್ಲಿ, ಎರಡೆರಡು ಹೇಳ್ಬೇಡಿ ನಮಗೆ ಅಂತ. ಒಳಗೂ ಇದ್ದಾನೆ, ಅವ್ರನ್ನ ಧಾರಣೆ ಮಾಡಿಯೂ ಇದ್ದಾನೆ. ಇವನಿಗೆ ಪ್ರತಿಯಾದಂತಹ ಮತ್ತೊಬ್ಬ ಯಾರು ಈ ಜಗತ್ತಿನಲ್ಲಿಲ್ಲ. ಏಕಮೇವ ಅದ್ವಿತೀಯ ಬ್ರಹ್ಮ. ಇಂಥದ್ದು ಇನ್ನೊಂದು ಇಲ್ಲವೇ ಇಲ್ಲ ಈ ಜಗತ್ತಿನಲ್ಲಿ. ಮನ್ಮಥನ ಅಪ್ಪ ಇವನು. ಜಗತ್ತಿನಲ್ಲಿ ಯಾರ್ಯಾರೋ ಸುಂದರರು ಅಂತ ಕರೆಸಿಕೊಂಡು ಭ್ರಾಂತಿ ಪಡ್ತಿರ್ತಾರೆ. ಇವನಂತ ಸುಂದರವೇ ಇಲ್ಲ. ಸಾಕ್ಷಾನ್ ಮನ್ಮಥ. ಜಗತ್ತಿನ ಆದಿ ಅಂತ್ಯ ಮಧ್ಯ ಎಲ್ಲನೂ ಅವನೇ. ಅವನು ಬಲ್ಲವನು ಅವನೇ. ಅನಂತ ಗುಣಗಳಿಂದ ತುಂಬಿದವನವನು. ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ನಾರಾಯಣ ಉಪನಿಷತ್ತು. ದಾನವ ದಲ್ಲಣ, ದಾನವರಿಗೆಲ್ಲ ಈತ ಭಯಂಕರ. ಇಂಥ ಜಗನ್ನಾಥ ವಿಠಲ ತನ್ನ ಭಕ್ತರ ಮಾತನ್ನು ಕೇಳಿ ಸ್ತಂಭದಿಂದ ಹೊರಗೆ ಬಂದ. ಸ್ತಂಭದಿಂದ ಹೊರಗೆ ಬಂದ ಅನ್ನೋದೇನಿದೆ ಅವನು ವ್ಯಾಪ್ತಿಯನ್ನು ತೋರಿಸಲಿಕ್ಕಾಗಿ ಮಾಡಿದ ಅವತಾರ ಅಂತ ಭಾಗವತ ಹೇಳ್ತೀವಿ. ಅದನ್ನೀಗ ನಾವು ಶ್ರವಣ ಮಾಡಬೇಕು. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನಮಾನುಷಂ. ನರಸಿಂಹ ರೂಪ ಯಾಕೆ ತಾಳ್ಬೇಕಾಗಿತ್ತು ಭಗವಂತ? ನಮಗೆ ಎಷ್ಟೋ ಸಲ ವಿಚಾರ ಮಾಡ್ತೀವಿ. ಭಗವಂತ ಸರ್ವಶಕ್ತ ಆದ್ಮೇಲೆ ಅಲ್ಲೇ ವೈಕುಂಠದಲ್ಲಿ ದೊಡ್ಡ ಒಂದು ಬಾಣ ಬಿಸಾಕಿದ್ರೆ ರಾವಣ ಅಲ್ಲೇ ಸತ್ತು ಹೋಗ್ತಿದ್ದ. ಈ ಹಿರಣ್ಯಕಶಿಪುನು ಅಲ್ಲೇ ಎದೆ ಹೊಡೆದು ಹೃದಯಾಘಾತ ಆಗಿ ಸತ್ತು ಹೋಗ್ತಿದ್ದ. ಅದ್ಯಾಕೆ ವಿಚಿತ್ರವಾದ ನರಸಿಂಹ ರೂಪ ತಾಳಿ ಆ ಸ್ತಂಭ ಸೀಳೆ ಹೊರಗೆ ಬರಬೇಕಾಗಿತ್ತು? ಅದೇನು ಉದ್ದೇಶ? ವಾಮನ ರೂಪ ತಾಳ್ಬೇಕಿತ್ತು ಯಾಕೆ? ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ. ತನ್ನ ವ್ಯಾಪ್ತಿ, ಭಗವಂತನ ವ್ಯಾಪ್ತಿ ಏನಿದೆ ಅದು ಎಲ್ಲ ಕಡೆ ಇದೆ ಅಂತ ತಿಳಿಸ್ಲಿಕ್ಕಾಗಿ ಆತ ಇಂಥ ಅವತಾರಗಳನ್ನು ತಾಳ್ತಾನೆ. ಪುರಾಣಗಳನ್ನು ಒಂದ್ ವೇಳೆ ಭಗವಂತ ಅಂತ ಅವತಾರಗಳನ್ನು ತಾಳದೇ ಇದ್ರೆ ಆ ಅವತಾರವನ್ನು ವರ್ಣನೆ ಮಾಡುವಂಥ ಪುರಾಣನೂ ಇರ್ತಿರ್ಲಿಲ್ಲ. ನಮ್ಮಲ್ಲಿ ಕೆಲವರಿಗೆ ಸಂಶಯ, ಭಗವಂತ ವ್ಯಾಪ್ತ ಹೌದೋ ಅಲ್ಲೋ ಅಂತ. ಭಗವಂತ ಸರ್ವಶಕ್ತ ಅಂತ ಒಪ್ತೇವೆ, ವ್ಯಾಪ್ತ ಅಲ್ಲ ಅಂತ ಅದು ವಾದ. ಅಂಥವ್ರಿಗೆಲ್ಲ ಸಂಶಯ ಬರ್ತಿತ್ತು. ನಮ್ಮ ಸುದೈವ ಇಷ್ಟೆಲ್ಲ ಪುರಾಣ ಇದ್ದರೂ ಅವರಿಗೆ ಆ ಸಂಶಯ ಬಗೆಹರಿದಿಲ್ಲ. ಇನ್ನು ಪುರಾಣಗಳೇ ಇಲ್ಲದೆ ಹೋದ್ರೆ, ಭಗವಂತನ ವ್ಯಾಪ್ತಿಗಳೇ ಇಲ್ಲದೆ ಹೋದ್ರೆ, ಅಲ್ಲೇ ವೈಕುಂಠದಲ್ಲಿ ನಿಂತ್ಕೊಂಡು ಒಂದು ಗದೆ ಬಿಸಾಕಿದ್ರೆ, ಬಾಣ ಬಿಸಾಕಿದ್ರೆ ಇವರಿಗೆ ನಂಬಿಕೆ ಹೇಗೆ ಬರಬೇಕು? ಅದಕ್ಕಾಗಿ ಇಂಥ ಅವತಾರಗಳನ್ನು ತಾಳ್ತಾನೆ. ಅದೇನಂತಂದ್ರೆ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಸೊಲ್ಲ ಲಾಲಿಸಿ ಬಂದ ಸ್ತಂಭದಿಂದ ಬಂದ. ನಿಜಭೃತ್ಯ ತನ್ನ ಸೇವಕನಾದಂಥ ಪ್ರಹ್ಲಾದ ಏನಿದ್ದಾನಲ್ಲ, ಅವನು ಹೇಳಿದ್ದ. ಏನಂತ ಹೇಳಿದ್ದ? ಏನಪ್ಪ ದೇವರೆಲ್ಲ ಕಡೆ ಇದ್ದಾನ ಅಂತ ಕೇಳಿದ. ಅವರಪ್ಪ ಅಬ್ಬರಿಸಿದ. ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ನಿನ್ನೊಳಗೆ ಇದ್ದಾನೆ, ನನ್ನೊಳಗೆ ಇದ್ದಾನೆ, ಇನ್ನು ಈ ಸಂಘದೊಳಗೆ ಇದ್ದಾನೆ ಅಂತ ಅವನು. ಆ ಭಕ್ತ ಅದನ್ನು ತಿಳ್ಕೊಂಡಿದ್ದ. ಅವನು ತಿಳ್ಕೊಂಡಾಗ ಅದನ್ನು ಅವನು ತೋರಿಸಿದ. ಭಗವಂತ ಹೇಗಿದ್ದೇನೆ ಅಂತ ನಮ್ಮನ್ನು ತೋರಿಸಿದ. ನಿಜ ಭೃತ್ಯ ತನ್ನ ಸೇವಕ ಹೇಳಿದ ಮಾತನ್ನು ತೋರಿಸಿದ. ಮತ್ತು ಅವನ ಉದ್ದೇಶ ಏನಾಗಿತ್ತು ಅಂದ್ರೆ ವ್ಯಾಪ್ತಿಂಚ ಭೂತೇಶ್ವಖಿಲೇಶು ಆತ್ಮನಃ. ಜಡವಾಗಲಿ ಚೇತನಾಗಲಿ ಅಲ್ಲಿ ನಾನಿದ್ದೇನೆ, ನಾನು ಹೇಗಿದ್ದೇನೆ, ಎಂತೆಂಥ ರೂಪವನ್ನು ನಾನು ತಾಳ್ತೀನಿ ಅನ್ನೋದು ನಿಮ್ಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೃಶ್ಯತ ಅತ್ಯದ್ಭುತ ರೂಪ ಉದ್ವಹನ್. ಅದ್ಭುತವಾದ ರೂಪ ಅದು. ಅಂಥ ರೂಪವನ್ನು ಹಿಂದೆ ಯಾರು ನೋಡಿರ್ಲೇ ಇಲ್ವೋ, ಮುಂದೆ ನೋಡ್ಲಿಕ್ಕೂ ಇಲ್ಲ. ಅಷ್ಟು ವಿಚಿತ್ರವಾದ ರೂಪ ಅದು. ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಆ ಕಡೆ ಸಿಂಹವೂ ಅಲ್ಲ, ಈ ಕಡೆ ಮನುಷ್ಯನೂ ಅಲ್ಲ. ಅಂತ ವಿಲಕ್ಷಣವಾದ ರೂಪವನ್ನು ತಾಳೆ ಹೊರಗೆ ಬಂದ. ಯಾಕೆ ಅಂತಂದ್ರೆ ಸ್ತಂಭದಿಂದ ಯಾಕೆ ಬಂದ ಅಂದ್ರೆ ಸ್ತಂಭದಿಂದ ಹೊರಗೆ ಬಂದಿದ್ದು ವ್ಯಾಪ್ತಿಯನ್ನು ತೋರಿಸಲಿಕ್ಕಾಗಿ. ಏನು ಸ್ತಂಭದ ಸಂಕೇತ ಏನು ಅಂತಂದ್ರೆ, ಸ್ತಂಭ ಅನ್ನೋದು ಮನುಷ್ಯನ ಅಹಂಕಾರದ ಸಂಕೇತ.
ಇದನ್ನ ಆಲೋಚನೆ ಮಾಡಿ. ಇದೊಂದು ಮನೆ ಇದೆ. ಈ ಮನೆಗೆ ಇದರ ಪಿಲ್ಲರ್ಗಳು, ಇದರ ಕಂಬಗಳು ಇದಕ್ಕೆ ಆಧಾರ. ಕಂಬ ಇಲ್ಲದೆ ಇದ್ರೆ ಮನೆ ಇಲ್ಲ, ಕಂಬ ಇಲ್ಲದೆ ಇದ್ರೆ ಯಾವ ಸ್ಟ್ರಕ್ಚರೂ ಇಲ್ಲ. ಅದರಂತೆ ಮನುಷ್ಯನ ವ್ಯಕ್ತಿತ್ವಕ್ಕೆ ಮೂಲ ಆಧಾರ ಅವನ ಅಹಂಕಾರ. ಹೋಗೋತಂತೆ ಆ ಅಹಂಕಾರ ಇರೋ ತನಕನೇ ಇವನು ಮನುಷ್ಯ. ಆ ಅಹಂಕಾರ ಎಂದು ಹೋಯ್ತು ಆ ಮನುಷ್ಯ ಹೋದಂತೆ. ಅದಕ್ಕೆ ನಾ ಹೋದೇನು ಅಂತ ಕನಕಾದ್ರೆ ಅದನ್ನೇ ನಾನು ಅನ್ನೋ ಅಹಂಕಾರ ಹೋದ್ರೆ ಅವ್ನ ಮೇಲೆ ಹೋಗಿಬಿಡ್ತಾನೆ. ಇಲ್ಲಿರೋ ತನಕ, ಈ ಮನೆ ಇರೋ ತನಕ ಅದಕ್ಕೆ ಹೇಗೆ ಕಂಬ ಬೇಕು, ಮನುಷ್ಯ ಇಲ್ಲಿರೋ ತನಕ ಅವನಿಗೆ ಅಹಂಕಾರ ಇದ್ದಿದ್ದೆ. ಒಂದಲ್ಲ ಒಂದು ಅಹಂಕಾರ, ಕುಲಮದ, ರೂಪಮದ, ವಿದ್ಯಾಮದ, ನಾನಾ ಥರದ ಅಹಂಕಾರಗಳು. ಆ ಅಹಂಕಾರ ಇದ್ದದ್ದೇ. ಅವನು ಅವ್ರ ಅಪ್ಪನಿಗೆ, ಹಿರಣ್ಯಕಶಿಪುವಿಗೆ ದುರಹಂಕಾರ. ನನ್ನೊಳಗಿದ್ದಾನ, ನಿನ್ನೊಳಗಿದ್ದಾನ, ಬಂದ್ಬಿಡ್ಲಿ ನೋಡ್ತೇನೆ ಅವನು. ನಾನು ದುರಹಂಕಾರ. ಅವನು ದುರಹಂಕಾರ ಸಂಕೇತ ಕಂಬ. ಕಂಬ ಹೊಡೆದು ಹೊರಗೆ ಬಂದ ಅಂತಂದ್ರೆ ಆ ದುರಹಂಕಾರವನ್ನು ನಾಶ ಮಾಡಿ ಹೊರಗೆ ಬಂದ ಅಂತ ಅರ್ಥ. ಅದಕ್ಕಾಗಿ ಒಂದೇ ಕಾಲದಲ್ಲಿ ಆ ದುಷ್ಟನಾದಂತಹ ಹಿರಣ್ಯಕಶಿಪುವಿನ ದುರಹಂಕಾರವನ್ನು ಮುರಿದಂತಾಯಿತು. ಕಂಬದಿಂದ ಹೊರಗೆ ಬಂದಿದ್ದರಿಂದ ಜಡಚೇತನಗಳಲ್ಲಿ ತನ್ನ ವ್ಯಾಪ್ತಿಯನ್ನು ತೋರಿಸಿದಂತಾಯಿತು. ತನ್ನ ಸೇವಕ ಏನು ಭಗವಂತನ ವ್ಯಾಪ್ತಿಯನ್ನು ಎಲ್ಲ ಕಡೆ ಹೇಳಿದ್ದ, ಆ ಸೇವಕನ ಮಾತನ್ನು ನಡೆಸಿಕೊಟ್ಟಂತಾಯಿತು. ಇದೆಲ್ಲ ಮಾತನ್ನು ಹೇಳಲಿಕ್ಕಾಗಿ ಆ ಭಗವಂತ ಅಂತಹ ಅವತಾರ ತಾಳಿದ. ವಾಮನ ಅವತಾರ ತಾಳಿದ್ದು ಅದಕ್ಕಾಗಿಯೇ. ತನ್ನ ಚಿಕ್ಕ ರೂಪ, ವಾಮನ ರೂಪನೂ ಅಭಿನ್ನ, ಕ್ಷಣಾರ್ಧದಲ್ಲಿ ತ್ರಿವಿಕ್ರಮ ರೂಪ ತಾಳ್ಬಿಟ್ಟ. ಆ ತ್ರಿವಿಕ್ರಮ ರೂಪಕ್ಕೂ ವಾಮನ ರೂಪಕ್ಕೂ ಸವಿಶೇಷ ಭೇದ, ಅತ್ಯಂತ ಭೇದ. ಭಗವಂತನ ಯಾವ ಗುಣಕ್ಕೂ ಯಾವ ರೂಪಕ್ಕೂ ಭೇದ ಇಲ್ಲ ಅನ್ನೋದನ್ನು ತಿಳಿಸಲಿಕ್ಕಾಗಿಯೇ ಈ ನರಸಿಂಹ, ವಾಮನ ಇತ್ಯಾದಿ ರೂಪಗಳು. ಸೊಲ್ಲಲಾರಿಸಿ ಸ್ತಂಭದಿಂದ ಬಂದ ಭಕ್ತನಿಗೆ, ಹೀಗೆ ಆ ಸ್ತಂಭವನ್ನು ಸೀಳಿ ಬಂದದ್ದು ಅಂತಂದ್ರೆ ಅಹಂಕಾರವನ್ನು ಸೀಳಿ ಬಂದದ್ದು ಅಂತ ಅರ್ಥ. ಮನುಷ್ಯನ ದುರಹಂಕಾರವನ್ನು ಸೀಳಿ ಬರಲಿಕ್ಕೆ ಆ ದೇವರು ಇಂಥ ಲೀಲೆಗಳನ್ನು ತೋರಿಸ್ತಾನೆ ಅಂತ ಅರ್ಥ. ಅತ್ಯುದ್ರಿಕ್ತ ವಿದೋಷ ಸತ್ಸುತಮಃ ಜ್ಞಾನೈಕ ತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲಸತ್ ಸಾರಾತ್ಮ ದಿವ್ಯಾಕೃತಂ ಅಂತ ಛಾಂದೋಗ್ಯ ಮಾಧ್ವ ಭಾಷೆದ ಮಂಗಳ ಶ್ಲೋಕ. ಅತ್ಯುದ್ರಿಕ್ತ ವಿದೋಷ, ಭಗವಂತನ ಗುಣಗಳು ಉದ್ರಿಕ್ತ ಆಗಿರ್ತವೆ. ಅದು ಉದ್ರಿಕ್ತ ಅಂದ್ರೆ ಹೇಗೆ, ಹಾಲು ಉಕ್ತಿರ್ತದಲ್ಲ, ಅದರಂತೆ ಭಗವಂತನ ಗುಣಗಳು ಮೇಲೆ ಮೇಲೆ ಉಕ್ತಿರ್ತವೆ. ಅವನ ಸ್ವರೂಪನು ಕೂಡ ಬೇರೆ 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 ಬಗೆಯಿಂದ ಒಬ್ಬೊಬ್ಬ ಭಕ್ತನಿಗೆ ಒಂದೊಂದು ರೀತಿಯಾಗಿ ಕಾಣಿಸ್ಕೊತಿರ್ತೀವಿ. ದೋಷ ಇಲ್ಲ, ಇರೋದೆಲ್ಲ ಸುಖ, ಜ್ಞಾನ, ಆನಂದ ಇಷ್ಟೇ ಅಲ್ಲಿ ಆ ಭಗವಂತನಲ್ಲಿ. ಭಗವಂತನನ್ನು ಎಲ್ಲಿ ಸೀಳಿ ನೋಡಿದ್ರು, ಸೀಳಿ ನೋಡೋದೊಂದು ಬುದ್ಧಿಯಿಂದ ಸೀಳಿ ನೋಡೋದು ಅಂತ ಅರ್ಥ, ನಮ್ಮ ಕೈಯಿಂದ ಸೀಳಿ ನೋಡೋದಲ್ಲ. ಭಗವಂತನ ವ್ಯಕ್ತಿತ್ವವನ್ನು ಎಲ್ಲಿ ಪರಿಷ್ಕಾರ ಮಾಡಿ ನೋಡಿದ್ರು, ಎಲ್ಲಿ ವಿಮರ್ಶೆ ಮಾಡಿ ನೋಡಿದ್ರು, ಅಲ್ಲಿರೋದೆಲ್ಲ ಬರೇ ಜ್ಞಾನ, ಆನಂದ, ಸುಖ. ಸಕ್ಕರೆ ಗೊಂಬೆ ಐತಂತೆ, ಎಲ್ಲಿ ಸೀಳಿದ್ರು ಬರೇ ಸಕ್ಕರೆ. ಸರ್ವ ಪ್ರಾಭವ ಶಕ್ತಿ ಭೋಗ ಬಲಸತ್ ಸಾರಾತ್ಮ ದಿವ್ಯಾಕೃತಂ ಅಂತ ಭಗವಂತನ ವರ್ಣನೆ ಅದು. ಹೀಗೆ ಆ ಅನಂತ ಗುಣಗಳು, ಗುಣಾಹ ಸುತಾಹ ಸುವಿರುದ್ಧಾಸ್ತ ದೇವೇ. ನಿಮಗೆ ಎಷ್ಟೋ ಗುಣಗಳು ಗೊತ್ತು, ಭಗವಂತನ ಅನಂತ ಗುಣ ಅಂತೇವಲ್ಲ, ಎಷ್ಟು ಗುಣಗಳು ಗೊತ್ತು ನಮಗೆ? ಕರುಣೆ, ಪರಾಕ್ರಮ, ಶಕ್ತಿ, ಪ್ರೀತಿ, ಏನೊಂದು 4 ಗುಣಗಳನ್ನು ಲೆಕ್ಕ ಹಾಕ್ತೇವೆ. 10 ಗುಣಗಳು ಕೂಡ ನಮಗೆ ಸಿಗೋದಿಲ್ಲ, ನಮಗೆ ಲೆಕ್ಕಕ್ಕೆ ಸಿಗೋದಿಲ್ಲ. ಅದಕ್ಕೆ ಗುಣಾಹ ಸುತಾಹ, ನಾವು ಕೇಳಿ ಬಲ್ಲ ಗುಣಗಳು. ಸುವಿರುದ್ಧಾಹ, ವಿಚಿತ್ರವಾದ ಗುಣಗಳು. ಈ ಗುಣನೂ ಆ ಗುಣನೂ ನಮ್ಮಂಥ ಮನುಷ್ಯರಲ್ಲಿ ಬೈದಂಥ ವಿರುದ್ಧವಾದ ಗುಣಗಳು ಒಬ್ಬನಲ್ಲಿ ಇರ್ಲಿಕ್ಕೆ ಸಾಧ್ಯ ಅಂತ ನಾವು ಅಂತೇವೆ. ಅವನು ಹಾಗಲ್ಲ, ಪರಸ್ಪರ ವಿರುದ್ಧವಾದಂಥ ವಿಲಕ್ಷಣವಾದ ಗುಣಗಳೆಲ್ಲ ಆತನಲ್ಲೇ ಇರ್ತವೆ. ಸಂತಿ ಅಶ್ರುತಾಹ ಅತಿ ನೈಮಾತ್ರ ಶಂಕ, ಎಷ್ಟೋ ಗುಣಗಳು ನೀವು ಕೇಳೇ ಇಲ್ಲ, ಇಂಥದೊಂದು ಗುಣ ಇದೆಯಾ ಅಂತ ಅನಿಸ್ತದೆ ನಿಮಗೆ. ಅಂಥ ವಿಲಕ್ಷಣವಾದ ಗುಣಗಳೆಲ್ಲ ಆತನಲ್ಲಿವೆ. ಹೀಗೆ ಸೂತ್ರ ಭಾಷೆಯಲ್ಲಿ ಹೇಳಿದಂಥ ಮಾತು. ವಿರುದ್ಧ ಧರ್ಮಿತ್ವಂ ಸರ್ವಾಂತರ್ಯಾಮಿಕಾಂ ತಥಾ ನೃಸಿಂಹೋದ್ಭುತ ಸ್ತಂಭ ಸಂಭೂತ ಸ್ಪಷ್ಟಯಚ್ಚಲಂ ಅಂತ ತೀರ್ಥ ಪ್ರಬಂಧ. ವಾದರಾಜ ಸ್ವಾಮಿಗಳ ತೀರ್ಥ ಪ್ರಬಂಧದಲ್ಲಿ ನರಸಿಂಹದೇವರನ್ನು ಹೀಗೆ ಸ್ತೋತ್ರ ಮಾಡ್ತಾರೆ. ಅದೇನಂದ್ರೆ, ನರಸಿಂಹದೇವರ ಉದ್ದೇಶ ಏನು, ಅವತಾರದ ಉದ್ದೇಶ ಏನಂದ್ರೆ, ವಿರುದ್ಧ ಧರ್ಮಿತ್ವಂ. ಜಗತ್ತಿನಲ್ಲಿ ಒಂದು ಪ್ರಾಣಿ, ಒಂದು ಕಡೆ ಸಿಂಹವು, ಒಂದು ಕಡೆ ಮನುಷ್ಯನು, ಒಂದು ಕಡೆ ಅಣು, ಮತ್ತೊಂದು ಕಡೆ ಮಹತ್ತು ಆಗಿರೋದು ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಎಲ್ಲಾ ಪದಾರ್ಥಗಳಿಗೂ ಅವುಗಳ ಒಂದು ಮಿತಿ ಇದೆ. ಹೀಗಿದ್ರೆ ಹಾಗಿರೋದಿಲ್ಲ, ಹಾಗಿದ್ರೆ ಹೀಗಿರೋದಿಲ್ಲ. ಆದರೆ ಭಗವಂತ ವಿರುದ್ಧವಾದಂಥ ಧರ್ಮಗಳಿಗೆ ಆಶ್ರಯಿಸೂತ, ಸರ್ವಾಂತರ್ಯಾಮಿ. ಇದನ್ನೆಲ್ಲ ತಿಳಿಸಲಿಕ್ಕೋಸ್ಕರ ಭಗವಂತ ಅದ್ಭುತವಾದಂಥ ಸ್ತಂಭವನ್ನು ಸೀಳಿ ಹೊರಗೆ ಬಂದ ಅಂತ ವಾದರಾಜ ಸ್ವಾಮಿಗಳು ಆತನನ್ನ ವರ್ಣನೆ ಮಾಡಿದ್ರು. ಈ ಮೂಲಕ ರಾಘವೇಂದ್ರ ಸ್ವಾಮಿಗಳ ಪೂರ್ವಾವತಾರವಾದಂಥ ಪ್ರಹ್ಲಾದ, ಆತ ಏನು ಭಗವಂತನ ಪ್ರಾರ್ಥನೆ ಮಾಡಿದ್ದ, ಆ ಪ್ರಾರ್ಥನೆಯನ್ನು ಆಲಿಸಿ ಭಗವಂತ ಹೊರಗೆ ಬಂದದ್ದು ಸ್ತಂಭವನ್ನು ಸೀಳಿ. ವಾದರಾಜ ಸ್ವಾಮಿಗಳು ಹೇಳಿದ ಅರ್ಥ ಅದನ್ನೆಲ್ಲವನ್ನು ಕೂಡ
ಇವತ್ತು ನಾವು ಅನುಸಂಧಾನ ಮಾಡ್ಕೊಂಡಿದ್ದೀವಿ. ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿ ಆದಂಥ, ವಾದಿರಾಜ ಸ್ವಾಮಿಗಳ ಅಂತರ್ಯಾಮಿ ಆದಂಥ ಭಾರತೀಯ ಮುಖ್ಯ ಪ್ರಾಣ ಅವನ ಯಾರು ಅಂದರೆ ಮತ್ತೊಂಬರೇ ಅವನ ಮೇಲಿನ ಮೇಲೆ ನೆನಪು ಮಾಡ್ಕೊಳ್ತಾರೆ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತೇಳಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಪ್ರತಿಪಾದನಾದಂಥ ಅರ್ಧನಾರಿ ನರರೂಪಣ ಅಂತ ಮುಖ್ಯ ಪ್ರಾಣ. ಸಾಮ ಉದ್ಗೀತ ಅಂತ ಇದನ್ನ ಅನುಸಂಧಾನ ಮಾಡಬೇಕು. ಮುಖ್ಯ ಪ್ರಾಣ ಅಂದರೆ ಕಪಿ ಮುಖ ಇದ್ದವನು ಅದು ಜಪ ಮಾಡ್ತಾ ಕೂತುವಂಥ ಮುಖ್ಯ ಪ್ರಾಣವನ್ನು ಅನುಸಂಧಾನ ಮಾಡ್ತೇವೆ. ಇಲ್ಲದೇ ಇದ್ರೆ ಎರಡು ಬೆರಳು ಹಿಡಿದಂಥ ಮಧ್ವಾಚಾರ್ಯನ ಉಪಾಸನೆ ಮಾಡ್ತೇವೆ. ಅರ್ಧ ನಾರಿ ನರರೂಪಣ ಅಂತ ಮುಖ್ಯ ಪ್ರಾಣವನ್ನು ಉಪಾಸನೆ ಮಾಡಬೇಕು. ಇದು ಹೀಗೆ ಮಾಡಲೇಬೇಕಂತ ಕಡ್ಡಾಯ ಅಲ್ಲ. ಮುಖ್ಯ ಪ್ರಾಣ ಅಂತರ್ಯಾಮಿ ಅಂತ ಅನ್ನೋದು ಕಡ್ಡಾಯ ಆದಮೇಲೆ ಹೀಗೆ ಮಾಡಿದರೆ ಇದೊಂದು ವಿಶೇಷ ಅರ್ಥ. ಮುಖ್ಯ ಪ್ರಾಣದ ಒಂದು ರೂಪ, ಒಂದು ಕಡೆ ಭಾರತಿ ಮತ್ತೊಂದು ಕಡೆ ಪ್ರಾಣ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿದಂಥ ಪ್ರತಿಪಾದನೆ ಮಾಡಿರ್ತಕ್ಕಂಥ ರೂಪ ಅದು. ಅದರ ಅಂತರ್ಯಾಮಿ ಅಂತ 36,000 ಸ್ತ್ರೀ ರೂಪ, 36,000 ಪುರುಷ ರೂಪಗಳ ಮಹಿಮೆಯನ್ನು ತೋರಿಸುವಂಥ ಐತರೇಯ ಉಪನಿಷತ್ ಪ್ರತಿಪಾದನಾ ಅಂತ ಭಗವಂತ ಇರುತ್ತಾರೆ. ಅವನಿಗೆ ಇವತ್ತಿನ ಕಥಾಭಾಗ ಏನಿದೆ ಅದು ಸಮರ್ಪಿತ ಆಗಿದೆ ಅನ್ನೋಲ್ಲಿಗೆ ಇವತ್ತಿನ ಶ್ರವಣ ಸಮಾಪ್ತಿಯನ್ನು ಕಂಡಿದೆ.